ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಕ್ಷತೆ ಆ್ಯಂಡ್ ಕರ್ಣಿಕ್. ಇವತ್ತು ನಾವು ಗುರುವಾಯೂರಿನಲ್ಲಿರೋ ಎಲಿಫೆಂಟ್ ಕ್ಯಾಂಪಿಗೆ ಬಂದಿದ್ದೀವಿ. ನೋಡಿ, ನನ್ನ ಸುತ್ತಮುತ್ತ ಎಷ್ಟು ಎಲಿಫೆಂಟ್ಗಳಿದೆ ಆ್ಯಂಡ್ ಈ ಎಲಿಫೆಂಟ್ ಕ್ಯಾಂಪಿನ ಟೂರ್ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಈ ಎಲಿಫೆಂಟ್ ಕ್ಯಾಂಪ್ ಬಂದ್ಬಿಟ್ಟು ಗುರುವಾಯೂರು ಟೆಂಪಲಿಂದ 4 ಕಿಲೋಮೀಟರ್ಸಲ್ಲಿದೆ ಆ್ಯಂಡ್ ಇದು ಹೆಸರು ಅನ್ನಕೋಟ ಅಂತ ಹೇಳಿ. ಅಡಲ್ಟ್ಸ್ಗೆ 20 ರೂಪೀಸ್ ಆ್ಯಂಡ್ ಚಿಲ್ಡ್ರನ್ಸ್ಗೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಆನೆಗಳು ಬಂದು ಸ್ನಾನ ಮಾಡೋ ಜಾಗ. ನಾವು ಆನೆಗಳಿಗೆ ಕೊಡೋಕ್ಕೆ ಅಂತ ಹೇಳಿನೇ ಒಂದು ಗೊನೆ ಬಾಳೆಹಣ್ಣು ತಂದಿದ್ವಿ. ಆ್ಯಂಡ್ ಇದು ವೆಟರ್ನರಿ ಆಫೀಸು. ಅಲ್ಲಿ ಆಫೀಸರ್ ಹತ್ರ ಬಾಳೆಗೊನೆನ ನಾವು ಚೆಕ್ ಮಾಡಿಸ್ಬೇಕು. ಅಲ್ಲಿ ನಮ್ಮ ನೇಮು, ಅಡ್ರೆಸ್ಸು ಮತ್ತು ಫೋನ್ ನಂಬರ್ ರಿಜಿಸ್ಟರ್ ಮಾಡಬೇಕು. ಆ್ಯಂಡ್ ಅದಾದಮೇಲೆ ನಮ್ಮ ಜೊತೆ ಒಬ್ಬರು ಬರ್ತಾರೆ. ಅವರು ಯಾವ ಆನೆಗೆ ನಾವು ತಿನ್ನಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಸೊ ನಾವು ತಿನ್ನಿಸಿದ್ದು ಈ ಆನೆಗೆ ಬಾಳೆಹಣ್ಣ. ಈ ಆನೆ ಹೆಸರು ಬಂದು ಗಜೇಂದ್ರ ಅಂತ ಹೇಳಿ. ಗಜೇಂದ್ರ ಆನೆಗೆ ಬಾಳೆಹಣ್ಣೆಲ್ಲ ತಿನ್ಸಾದ್ಮೇಲೆ ಎಲಿಫೆಂಟ್ ಕ್ಯಾಂಪ್ ಒಂದು ರೌಂಡ್ ಹಾಕೋಣ ಅಂತ ಬಂದ್ವಿ. ಇಲ್ಲಿ ನೋಡಿ, ಒಂದು ಆನೆ ಹುಲ್ಲನ್ನ ತಿಂತಾ ಇದೆ. ಆ್ಯಂಡ್ ಆ ಆನೆ ಹಿಂದೆಗಡೆ ಒಂದು ಆನೆ ಎಷ್ಟು ಚೆನ್ನಾಗಿ ಮಲ್ಕೊಂಡು ರಿಲ್ಯಾಕ್ಸಿಂಗ್ ಮೋಡಲ್ಲಿ ಸ್ನಾನ ಮಾಡಿಸ್ಕೊತಾ ಇದೆ. 3 ಜನ ಸ್ನಾನ ಮಾಡಿಸ್ತಾ ಇದ್ದಾರೆ ಅದಕ್ಕೆ. ಎಲಿಫೆಂಟ್ ಕ್ಯಾಂಪ್ ಬಂದ್ಬಿಟ್ಟು ಗುರುವಾಯೂರ್ ದೇವಸ್ಥಾನ ಟ್ರಸ್ಟ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಎಲ್ಲ ಆನೆಗಳು ಕೂಡ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಆನೆಗಳು. ಎಲ್ಲಿ ಬಂದಿದ್ಯಾ? ಏನ್ ಕೊಟ್ಟೆ ಆನೆಗೆ? ತಿಂತ ಅದು? ಇಲ್ಲೋಡು, ತಿಂತ? ಹೆಂಗ್ ತಿಂತು? ಈ ಎಲಿಫೆಂಟ್ ಕ್ಯಾಂಪ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವಾಗಲೂ ಅಲ್ಲಿ ಪೊಲೀಸ್ ಇದ್ದೇ ಇರ್ತಾರೆ. ಆ್ಯಂಡ್ ಒಂದು ಆ್ಯಂಬುಲೆನ್ಸ್ ಕೂಡ ಇರುತ್ತೆ ಅಲ್ಲಿ. ಆ್ಯಂಡ್ ವೆಟರ್ನರಿ ಆಫೀಸರ್ಸ್ ಕೂಡ ಇರ್ತಾರೆ. ಸೊ ಆನೆ ತುಂಬ ಸೆನ್ಸಿಟಿವ್ ಆಗಿರೋ ಅನಿಮಲ್ಲು. ಅದು ಯಾವಾಗ ಹೆಂಗೆ ಬೇಕಾದ್ರೂ ರಿಯಾಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಎಲ್ಲ ಫೆಸಿಲಿಟಿ ಇಲ್ಲಿದೆ. ಈ ಎಲಿಫೆಂಟ್ ಕ್ಯಾಂಪು ತುಂಬ ದೊಡ್ಡ ಜಾಗದಲ್ಲಿದೆ. ಆ್ಯಂಡ್ ನೋಡಿ, ಇದು ಮುಂದೆಗಡೆ ಇಲ್ಲಿ ನೋಡ್ಬೋದು, ಅಲ್ಲಿ ಹಿಂದೆಗಡೆ ಇನ್ನೊಂದು ಆನೆ, ಅಲ್ಲಿ ದೂರದಲ್ಲಿ ಇನ್ನೊಂದು ಆನೆ. ಸೊ ತುಂಬ ಆನೆಗಳಿದೆ. ಮಕ್ಳನ್ನ ಕರ್ಕೊಂಡೋದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ. ಈ ಆನೆ ಲಾಸ್ಟ್ ಎಲಿಫೆಂಟ್ ಆಫ್ ದ ಕ್ಯಾಂಪ್. ಎಲಿಫೆಂಟ್ ಟೂರ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.